ಸಿಗರೇಟ್ಗಾಗಿ ಕುಡುಕರ ಡಿಶುಮ್ ಚಿಕ್ಕಮಗಳೂರು ಬಾರ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಫೈಟಿಂಗ್ ನಡೆದಿದೆ. ಸಿಗರೇಟ್ ವಿಚಾರಕ್ಕೆ ಹೊಡೆದಾಡಿಕೊಂಡಿದ್ದಾರೆ ಕುಡುಕರು. ಮುಕ್ತಿಹಳ್ಳಿ ಅನಿಲ್ ಕುಮಾರ್ಗೆ ಚಾಕುವಿನಿಂದ ಯುವಕ ಇರಿದಿದ್ದಾನೆ. ಚಾಕುವನ್ನ ಇರಿದಂತಹ ಯುವಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಗಾಯಾಳು ಅನಿಲ್ಗೆ ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮನುಷ್ಯತ್ವ, ಮಾನವೀಯತೆ ಇದ್ಯಾವುದು ಕೂಡ ಮನುಷ್ಯನಲ್ಲಿ ಕಾಣ ಸಿಗ್ತಾ ಇಲ್ಲ. ಕೇವಲ ಸಿಗರೇಟ್ಗಾಗಿ ಜಗಳ ಆಡ್ಕೊಂಡಿದ್ದಾರೆ. ಸಿಗರೇಟ್ ವಿಚಾರ ಹಾರ್ಡ್ಲಿ ಒಂದು 18 ರೂಪಾಯಿ 20 ರೂಪಾಯಿ ಇರ್ಬೋದೇನೋಪ್ಪ ಅಷ್ಟೇ. ಅದಕ್ಕೆ ಚಾಕು ಇರಿಯುವಷ್ಟು ಮಟ್ಟಿಗೆ ಜಗಳ ಆಡ್ಕೊಳ್ತಾರೆ ಅಂತಂದರೆ ಇನ್ನೇನು ಯೋಚನೆ ಮಾಡಿ. 50 ರೂಪಾಯಿ 100 ರೂಪಾಯಿಗೆಲ್ಲ ದರೋಡೆ ಮಾಡ್ತಾ ಇದ್ರು. ಈಗ ಕೇವಲ 18 ರೂಪಾಯಿ 20 ರೂಪಾಯಿ ಸಿಗರೇಟ್ಗೋಸ್ಕರ ಕೊಲೆ ಆಗುವಂತಹ ಘಟನೆಗಳು ಕೂಡ ನಡೆದ್ಬಿಟ್ಟಿದೆ. ಈಗ ಚಾಕು ಇರಿಯುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಈ ಸಿಗರೇಟ್ಗೆ ಇರುವಂತಹ ಬೆಲೆ ಮನುಷ್ಯನಿಗಿಲ್ವಾ ಅಂತ ಹೇಳಿ, 18 ರೂಪಾಯಿ 20 ರೂಪಾಯಿ ಸಿಗರೇಟ್ಗೆ ಇರುವಂತಹ ಬೆಲೆ ಮಾನವ, ಮನುಷ್ಯ ಅಂತ ನಾವೇನು ಕರಿತೀವಿ ಅವ್ರಿಗೆ ಬೆಲೆನೇ ಇಲ್ಲ. ಯಕಶ್ಚಿತ್ ಉಳು ಮಾನವ ಅಂತ ಏನು ಕರಿತೀವಿ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ ಮನುಷ್ಯರ ಪರಿಸ್ಥಿತಿ. ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ಜಗಳ ಮಾಡ್ಕೊಳ್ತಾರೆ, ಕಿತ್ತಾಡ್ಕೊಳ್ತಾರೆ, ಚಾಕು ಇರಿತಾರೆ. ಮನುಷ್ಯನ ಯಾವ ರೀತಿಯಾಗಿ ಕೋಳಿ ಕತ್ತರಿಸ್ತಾರೆ ಅಂತಂದರೆ ಎಷ್ಟೋ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಮಾನವೀಯತೆ ಅನ್ನುವಂತಹ ವಿಚಾರವನ್ನು ಮರ್ತಂತೆ ಕಾಣಿಸ್ತಾ ಇದೆ ಮನುಷ್ಯ.